ಫಿಲ್ ಫಿಲ್ ಅನ್ನೋದು ಒಂದು ವರ್ಬ್ ಆರ್ ಆಕ್ಷನ್ ವರ್ಡ್ ಅಥವಾ ಕ್ರಿಯಾಪದ ಅನ್ನೋದು ನಮಗೆಲ್ಲ ಗೊತ್ತಿದೆ. ಫಿಲ್ ಅನ್ನೋದನ್ನ ಕನ್ನಡದಲ್ಲಿ ಹೇಳಿ ಅಂದಾಗ ಅಥವಾ ಅದರ ಕನ್ನಡ ಅರ್ಥ ಹೇಳಿ ಅಂದಾಗ ತುಂಬು, ತುಂಬಿಸು, ಭರ್ತಿ ಮಾಡು ಅಂತ ಅರ್ಥಗಳನ್ನ ಹೇಳ್ತೀವಿ. ಬಟ್ ಈ ಫಿಲ್ ಆದ್ಮೇಲೆ ಅಥವಾ ಆಫ್ಟರ್ ಫಿಲ್ ಪ್ರಿಪೋಸಿಷನ್ಸ್ ಇನ್, ಔಟ್, ಅಪ್ ಇವುಗಳನ್ನ ಯೂಸ್ ಮಾಡಿದಾಗ ಫಿಲ್ ಇನ್, ಫಿಲ್ ಔಟ್ ಅಂಡ್ ಫಿಲ್ ಅಪ್ ಆಗುತ್ತೆ. ಸೊ ಫಿಲ್ ಇನ್, ಫಿಲ್ ಔಟ್, ಫಿಲ್ ಅಪ್ ಇವೆಲ್ಲ ಕೂಡ ಫ್ರೇಸಲ್ ವರ್ಬ್ಸ್ ಆಗಿದೆ. ಸೊ ಫಿಲ್ ಅನ್ನೋ ವರ್ಬ್ ನೆಕ್ಸ್ಟ್ ನಾವು ಇನ್, ಔಟ್, ಅಪ್ ಈ ರೀತಿಯ ಪ್ರಿಪೋಸಿಷನ್ಸ್ ನ ಸೇರಿಸಿದಾಗ ಫಿಲ್ ಅನ್ನೋದು ಒಂದು ಫ್ರೇಸಲ್ ವರ್ಬ್ ಆಗಿ ಚೇಂಜ್ ಆಗುತ್ತೆ. ಸೊ ಫಿಲ್ ಇನ್, ಫಿಲ್ ಔಟ್, ಫಿಲ್ ಅಪ್ ಈ ಫ್ರೇಸಲ್ ವರ್ಬ್ಸ್ ಅನ್ನ ಎಲ್ಲಿ ಯೂಸ್ ಮಾಡೋದು ಅನ್ನೋ ಕನ್ಫ್ಯೂಷನ್ ತುಂಬಾ ಜನಕ್ಕೆ ಇದೆ. ಒಂದ್ ವೇಳೆ ನಿಮಗೂ ಏನಾದ್ರೂ ಇವನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ಫಿಲ್ ಇನ್, ಫಿಲ್ ಔಟ್, ಫಿಲ್ ಅಪ್ ಇದನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ವಿತ್ ಎಕ್ಸಾಂಪಲ್ಸ್ ಬಹಳ ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗ್ಲಿಷ್ ಎಸೆನ್ಷಿಯಲ್ಸ್. ಫಸ್ಟ್ ಒನ್, ಫಿಲ್ ಇನ್, ದ ಫ್ರೇಸಲ್ ವರ್ಬ್ ಫಿಲ್ ಇನ್. ಇದನ್ನ ಎಲ್ಲಿ ಹೇಳಬೇಕು, ಯಾವ ಸಿಚುಯೇಷನ್ ಅಲ್ಲಿ ಹೇಳಬೇಕು ಅಂದ್ರೆ ಟು ಕಂಪ್ಲೀಟ್ ಮಿಸ್ಸಿಂಗ್ ಇನ್ಫಾರ್ಮೇಶನ್, ಯೂಶುವಲಿ ಇನ್ ಬ್ಲಾಂಕ್ಸ್ ಆರ್ ಸ್ಪೆಸಿಫಿಕ್ ಪಾರ್ಟ್ಸ್ ಆಫ್ ಫಾರ್ಮ್ ಆರ್ ಡಾಕ್ಯುಮೆಂಟ್. ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅಥವಾ ಫಾರ್ಮ್ ಅಲ್ಲಿ ಸ್ಪೆಸಿಫಿಕ್ ಪಾರ್ಟ್ ಅನ್ನ ಫಿಲ್ ಮಾಡಬೇಕಾಗಿರುತ್ತೆ ಅಥವಾ ತುಂಬಿಸ್ಬೇಕಾಗಿರುತ್ತೆ, ಭರ್ತಿ ಮಾಡಬೇಕಾಗಿರುತ್ತೆ. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಫಿಲ್ ಇನ್ ಈ ಫ್ರೇಸಲ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಅದೇ ತರ ಮಿಸ್ಸಿಂಗ್ ಇನ್ಫಾರ್ಮೇಶನ್ ಅಂದಾಗ ನಮಗೆ ಎಕ್ಸಾಮ್ಸ್ ಅಲ್ಲಿ ಬ್ಲಾಂಕ್ಸ್ ಕೊಡ್ತಾರೆ, ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಆ ಬ್ಲಾಂಕ್ಸ್ ಅಲ್ಲಿ ಮಿಸ್ ಆಗಿರೋ ಇನ್ಫಾರ್ಮೇಶನ್, ಮಿಸ್ ಆಗಿರೋ ವರ್ಡ್, ಮಿಸ್ ಆಗಿರೋ ಆನ್ಸರ್ ಅನ್ನ ನಾವು ತುಂಬಬೇಕು. ಅಂತ ಸಂದರ್ಭದಲ್ಲಿ ಕೂಡ ಫಿಲ್ ಇನ್ ಅಂತ ಹೇಳ್ತೀವಿ. ಸೊ ಹಿಯರ್ ಆರ್ ದ ಎಕ್ಸಾಂಪಲ್ಸ್. ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಫಸ್ಟ್ ಒನ್, ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಎಕ್ಸಾಮ್ಗಳಲ್ಲಿ ನಮಗೆ ಸ್ಕೂಲಲ್ಲಿ, ಕಾಲೇಜಲ್ಲಿ, ಎಕ್ಸಾಮ್ಸ್ ಅಲ್ಲಿ ಈ ರೀತಿ ಒಂದು ಮೈನ್ ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ನಾವು ಪೂರ್ತಿ ಆನ್ಸರ್ ಬರೆಯೋದಿಲ್ಲ, ಯಾವ ವರ್ಡ್ ಅಥವಾ ಯಾವ ಆನ್ಸರ್ ವರ್ಡ್ ಮಿಸ್ ಆಗಿರುತ್ತೆ ಅದನ್ನ ಬ್ಲಾಂಕ್ ಅಲ್ಲಿ ಫಿಲ್ ಮಾಡ್ತೀವಿ. ಸೊ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ನಾವು ಹೇಳಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಒನ್, ಫಿಲ್ ಇನ್ ಯುವರ್ ನೇಮ್ ಅಂಡ್ ಅಡ್ರೆಸ್. ಯಾವುದೋ ಒಂದು ಫಾರ್ಮ್ ಆರ್ ಡಾಕ್ಯುಮೆಂಟ್ ಅಲ್ಲಿ ಬೇರೆ ಎಲ್ಲ ಇನ್ಫಾರ್ಮೇಶನ್ ಇದೆ, ಬಟ್ ನಿಮ್ಮ ನೇಮ್ ಅಂಡ್ ಅಡ್ರೆಸ್ ಮಾತ್ರ ಫಿಲ್ ಮಾಡಬೇಕು ಅಂದಾಗ ಆವಾಗ ಫಿಲ್ ಮಾಡಿ ಅಂತ ಹೇಳುವಾಗ ಫಿಲ್ ಇನ್ ಯುವರ್ ನೇಮ್ ಅಂಡ್ ಅಡ್ರೆಸ್ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಸ್ಪೆಸಿಫಿಕ್ ಪಾರ್ಟ್ ಅನ್ನ ಮಾತ್ರ ನೀವು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಫಿಲ್ ಇನ್ ಅಂತ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ. ಅಂಡ್ ನೆಕ್ಸ್ಟ್ ಒನ್, ಫಿಲ್ ಇನ್ ದ ಮಿಸ್ಸಿಂಗ್ ವರ್ಡ್. ಹಿಯರ್ ಈಸ್ ಅನ್ ಎಕ್ಸಾಂಪಲ್, ದ ರ್ಯಾಟ್ ಈಸ್ ಡ್ಯಾಶ್ ದ ಟೇಬಲ್. ಸೊ ಫಿಲ್ ಇನ್ ಈ ಬ್ಲಾಂಕ್ ಅಲ್ಲಿ ನೀವು ಆನ್ಸರ್ ಅನ್ನ ಫಿಲ್ ಮಾಡಬೇಕು. ಆ ಫಿಲ್ ಮಾಡೋದು ಅಂದ್ರೆ ಏನು, ಮಿಸ್ಸಿಂಗ್ ಇನ್ಫಾರ್ಮೇಶನ್, ಮಿಸ್ಸಿಂಗ್ ಆನ್ಸರ್ ವರ್ಡ್, ಒಂದು ಆನ್ಸರ್ ವರ್ಡ್ ಅನ್ನಷ್ಟೇ ನೀವು ಫಿಲ್ ಮಾಡಬೇಕು. ಇದನ್ನ ಫಿಲ್ ಮಾಡಿ ಅಂತ ಹೇಳುವಾಗ್ಲೂ ಫಿಲ್ ಇನ್ ಅಂತ ಯೂಸ್ ಮಾಡ್ತೀವಿ. ಈಗ ನಿಮಗೆ ಫ್ರೇಸಲ್ ವರ್ಬ್ ಫಿಲ್ ಇನ್ ಅನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿದೆ. ಸೆಕೆಂಡ್ ಒನ್, ಫಿಲ್ ಔಟ್, ದ ಫ್ರೇಸಲ್ ವರ್ಬ್ ಫಿಲ್ ಔಟ್. ಇದನ್ನ ಯಾವ ಸಂದರ್ಭದಲ್ಲಿ ಹೇಳ್ತೀವಿ ಅಥವಾ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಟು ಕಂಪ್ಲೀಟ್ ಇನ್ಫಾರ್ಮೇಶನ್ in a form, to complete information in a form, document or questionnaire by writing necessary details. So fill in ಅಂದಾಗ ಮಿಸ್ಸಿಂಗ್ ಇನ್ಫಾರ್ಮೇಶನ್ ಅನ್ನ ಮಾತ್ರ ನಾವು ಫಿಲ್ ಮಾಡಬೇಕಾಗಿತ್ತು. ಫಿಲ್ ಔಟ್ ಅಂದಾಗ here we are going to fill the necessary details by writing necessary details. ನಾವು ಅಗತ್ಯ ಇರುವಂತಹ ಎಲ್ಲಾ ಮಾಹಿತಿಯನ್ನ ತುಂಬಿಸ್ತೇವೆ. ಸೊ ಮಿಸ್ಸಿಂಗ್ ಇನ್ಫಾರ್ಮೇಶನ್ ಅಲ್ಲ, ಅಲ್ಲಿ ಕೇಳಿರುವಂತಹ ಎಲ್ಲಾ ಮಾಹಿತಿಯನ್ನ ಭರ್ತಿ ಮಾಡಬೇಕಾಗಿರುತ್ತೆ. ಸೊ ಆಗ ಫಿಲ್ ಔಟ್ ಅಂತ ಕಡೆ ನಮಗೆ ಫಿಲ್ ಔಟ್ ಅನ್ನೋ ಸೂಚನೆಯನ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಪ್ಲೀಸ್ ಫಿಲ್ ಔಟ್ ದ ಅಪ್ಲಿಕೇಶನ್ ಫಾರ್ಮ್. ಪ್ಲೀಸ್ ಫಿಲ್ ಔಟ್ ದ ಅಪ್ಲಿಕೇಶನ್ ಫಾರ್ಮ್. ಸೊ ಫಿಲ್ ಔಟ್ ದ ಅಪ್ಲಿಕೇಶನ್ ಫಾರ್ಮ್ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನೆಲ್ಲ ನೆಸೆಸರಿ ಡೀಟೇಲ್ಸ್ ಅನ್ನ ಕೇಳಿದ್ದಾರೆ ಅದನ್ನೆಲ್ಲ ನೀವು ತುಂಬಿಸ್ಬೇಕು. ಹೌ? ಬೈ ರೈಟಿಂಗ್. ಸೊ ಎಲ್ಲ ಇನ್ಫಾರ್ಮೇಶನ್ ನೀವು ತುಂಬಿಸ್ಬೇಕಾಗತ್ತೆ. ಸೊ ಫಿಲ್ ಔಟ್ ಅನ್ನೋದನ್ನ ಯೂಸ್ ಮಾಡಲಾಗುತ್ತೆ. ಶಿ ಈಸ್ ಫಿಲ್ಲಿಂಗ್ ಔಟ್ ದ ಫೀಡ್ಬ್ಯಾಕ್ ಫಾರ್ಮ್ ನೌ.
ಅವಳು ಫೀಡ್ಬ್ಯಾಕ್ ಫಾರ್ಮ್ ಅನ್ನ ಈಗ ತುಂಬಿಸ್ತಾ ಇದ್ದಾಳೆ. ಫಿಲ್ ಔಟ್ ದ ರಿಜಿಸ್ಟ್ರೇಷನ್ ಫಾರ್ಮ್ ಬಿಫೋರ್ ದ ಡೆಡ್ ಲೈನ್. ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನ ಫಿಲ್ ಔಟ್ ಮಾಡಬೇಕು. ಫಿಲ್ ಔಟ್ ಮೀನ್ಸ್ ಅಗೈನ್ ಅಲ್ಲಿ ಕೇಳಿರುವಂತಹ ನೆಸೆಸರಿ ಡೀಟೇಲ್ಸ್ ಎಲ್ಲ ಕೂಡ ತುಂಬಬೇಕು. ಸೊ ಫಿಲ್ ಇನ್ ಅಂದಾಗ ಮಿಸ್ಸಿಂಗ್ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡೋದಾಗಿತ್ತು. ಫಿಲ್ ಔಟ್ ಅಂದಾಗ ನೆಸೆಸರಿ ಡೀಟೇಲ್ಸ್ ಅನ್ನ ತುಂಬಿಸೋದಾಗಿರುತ್ತೆ. ಅಂದ್ರೆ ಬರವಣಿಗೆ ಮೂಲಕ ಬೈ ರೈಟಿಂಗ್ ವಿ ಆರ್ ಗೋಯಿಂಗ್ ಟು ಗಿವ್ ಆಲ್ ದ ನೆಸೆಸರಿ ಡೀಟೇಲ್ಸ್. ಅವಶ್ಯಕತೆ ಇರುವಂತಹ ಎಲ್ಲ ಡೀಟೇಲ್ಸ್ ಅನ್ನ ನಾವು ತುಂಬಿಸೋದು, ಅದಕ್ಕೆ ಫಿಲ್ ಔಟ್ ಅಂತ ಯೂಸ್ ಮಾಡ್ತೀವಿ. ಲಾಸ್ಟ್ ಒನ್ ಫಿಲ್ ಅಪ್. ದ ಫ್ರೇಸಲ್ ವರ್ಬ್ ಫಿಲ್ ಅಪ್. ಫಿಲ್ ಅಪ್ ಅನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಟು ಮೇಕ್ ಸಮಥಿಂಗ್ ಫುಲ್, ಯೂಶುಯಲಿ ಅ ಕಂಟೈನರ್, ಟ್ಯಾಂಕ್ ಆರ್ ಸ್ಪೇಸ್. ಸೊ ಒಂದು ಕಂಟೈನರ್ ಅನ್ನ ತುಂಬಿಸು, ಒಂದು ಟ್ಯಾಂಕ್ ಅನ್ನ ತುಂಬಿಸು, ಒಂದು ಬಾಟಲ್ ಅನ್ನ ತುಂಬಿಸು, ಒಂದು ಬಿಂದಿಗೆಯನ್ನ ತುಂಬಿಸು, ಅಥವಾ ಒಂದು ಸ್ಪೇಸ್ ಜಾಗ ಖಾಲಿ ಇದೆ ಅದೆಲ್ಲ ಭರ್ತಿ ಮಾಡು ಅಂತ ಹೇಳುವಾಗ ಫಿಲ್ ಅಪ್ ಅಂತ ಯೂಸ್ ಮಾಡ್ತೀವಿ. ದೇರ್ ವಿ ಯೂಸ್ ದ ಫ್ರೇಸಲ್ ವರ್ಬ್ ಫಿಲ್ ಅಪ್. ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ ನಿಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಫಸ್ಟ್ ಒನ್, ಪ್ಲೀಸ್ ಫಿಲ್ ಅಪ್ ದ ಗ್ಯಾಸ್ ಟ್ಯಾಂಕ್. ಸೊ ಗ್ಯಾಸ್ ಟ್ಯಾಂಕ್ ಖಾಲಿ ಆಗಿದೆ, ಅದನ್ನ ಫಿಲ್ ಮಾಡಿಸು, ಅದನ್ನ ತುಂಬಿಸು ಅಂತ ಹೇಳ್ಬೇಕಾದಾಗ ಫಿಲ್ ಅಪ್ ಅಂತ ಹೇಳ್ಬೇಕಾಗುತ್ತೆ. ನಾಟ್ ಫಿಲ್ ಇನ್ ಆರ್ ಫಿಲ್ ಔಟ್. ತುಂಬಿಸು, ಗ್ಯಾಸ್ ಟ್ಯಾಂಕ್ ಅನ್ನ ತುಂಬಿಸು ಅಂತ ಹೇಳುವಾಗ ಫಿಲ್ ಅಪ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಇದನ್ನ ನೆನಪಲ್ಲಿ ಇಟ್ಕೊಬೇಕು. ಫಿಲ್ ಇನ್ ಯಾವಾಗ, ಫಿಲ್ ಔಟ್ ಯಾವಾಗ, ಅಂಡ್ ಫಿಲ್ ಅಪ್ ಅನ್ನೋದು ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನ. ಶಿ ಫಿಲ್ಡ್ ಅಪ್ ದ ಗ್ಲಾಸ್ ವಿತ್ ಜ್ಯೂಸ್. ಶಿ ಫಿಲ್ಡ್ ಅಪ್ ದ ಗ್ಲಾಸ್ ವಿತ್ ಜ್ಯೂಸ್. ಅವಳು ಗ್ಲಾಸ್ ಅನ್ನ ಯಾವುದರಿಂದ ತುಂಬಿಸಿದಳು? ಜ್ಯೂಸ್ ಇಂದ. ಸೊ ಫಿಲ್ಡ್ ಅಪ್, ಖಾಲಿ ಇದ್ದ ಗ್ಲಾಸ್ಗೆ ಅವಳು ಜ್ಯೂಸ್ ಅನ್ನ ಹಾಕಿ ಆ ಗ್ಲಾಸ್ ಅನ್ನ ತುಂಬಿಸಿದಳು. ಅಂಡ್ ಥರ್ಡ್ ಒನ್, ದ ಬಾಟಲ್ ಈಸ್ ಎಂಪ್ಟಿ, ಕ್ಯಾನ್ ಯು ಫಿಲ್ ಅಪ್? ಬಾಟಲ್ ಖಾಲಿ ಇದೆ, ಅದನ್ನ ನೀನು ತುಂಬಿಸ್ತೀಯ, ನೀರ್ ಹಾಕಿ ತುಂಬಿಸ್ತೀಯ, ಜ್ಯೂಸ್ ಹಾಕಿ ತುಂಬಿಸ್ತೀಯ. ಸೊ ಈ ರೀತಿ ಯಾವುದೋ ಒಂದು ರೀತಿಯಲ್ಲಿ ಬಾಟಲ್ ಅನ್ನ ತುಂಬಿಸ್ತೀಯ ಅಂತ ಕೇಳುವಾಗ ವಿ ಯೂಸ್ ಫಿಲ್ ಅಪ್. ಸೊ ಈಗ ನಿಮಗೆ ಫಿಲ್ ಅಪ್ ಅನ್ನ ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿರುತ್ತೆ. ಈಗ ಹೇಳಿದಂತಹ ಅರ್ಥ ಮತ್ತೆ ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್ಸ್ ನೋಡಿದ್ಮೇಲೆ ನಿಮಗೆ ಫ್ರೇಸಲ್ ವರ್ಬ್ಸ್ ಫಿಲ್ ಇನ್, ಫಿಲ್ ಔಟ್, ಫಿಲ್ ಅಪ್ ಎಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದು ಖಂಡಿತ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ವಿಡಿಯೋ ಮುಗಿಸೋಕ್ಕಿಂತ ಮೊದಲು ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಫಿಲ್ ಇನ್ ಫಾರ್ ಮಿಸ್ಸಿಂಗ್ ಇನ್ಫಾರ್ಮೇಶನ್, ಫಿಲ್ ಔಟ್ ಫಾರ್ ನೆಸೆಸರಿ ಡೀಟೇಲ್ಸ್, ಅಂಡ್ ಫಿಲ್ ಅಪ್ ಟು ಮೇಕ್ ಸಮಥಿಂಗ್ ಫುಲ್. ಸೊ ಈ ಮೂರನ್ನ ನಾವು ನೆನಪಲ್ಲಿ ಇಟ್ಕೊಂಡಾಗ ಫಿಲ್ ಇನ್, ಫಿಲ್ ಔಟ್ ಮತ್ತೆ ಫಿಲ್ ಅಪ್ ಇವುಗಳ ಯೂಸ್ ಮಾಡೋದ್ರಲ್ಲಿ ಯಾವುದೇ ತಪ್ಪು ಖಂಡಿತ ಆಗೋದಿಲ್ಲ. ಕೊನೆಯದಾಗಿ ನಿಮಗೆ ಕ್ವಶನ್ಸ್. ಡ್ಯಾಶ್ ಯುವರ್ ನೇಮ್. ಐ ವಾಂಟ್ ಟು ಡ್ಯಾಶ್ ಫ್ಯೂಯಲ್ ಟ್ಯಾಂಕ್. ಐ ವಿಲ್ ಡ್ಯಾಶ್ ದ ಅಪ್ಲಿಕೇಶನ್ ಟುಡೇ. ಈ ಬ್ಲಾಂಕ್ಸ್ ಅಲ್ಲಿ ಫಿಲ್ ಇನ್, ಫಿಲ್ ಔಟ್, ಫಿಲ್ ಅಪ್ ಯಾವುದು ಬರಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ like this video and share this video. If you are watching my videos for the first time, then don't forget to subscribe my YouTube channel. Thank you.